ಡಿಯರ್ ಸ್ಟೂಡೆಂಟ್ಸ್, ನಾವು ಪಿ ಬ್ಲಾಕ್ ಎಲಿಮೆಂಟ್ಸ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗೋಣ. ಪ್ರತಿಯೊಬ್ಬರು ಕೂಡ ಲೆವೆಲ್ 1 ಕ್ವಶನ್ಸ್ ಏನಿದೆಯಲ್ಲ ಓಪನ್ ಮಾಡಿ. ಪಿ ಬ್ಲಾಕ್ ಅಲ್ಲಿ ಲೆವೆಲ್ 1 ಕ್ವಶನ್ಸ್. ಓಕೆ, ಹೀಗಿದೆ. ವೆನ್ ಎ ಮಿಕ್ಸ್ಚರ್ ಆಫ್ ಏರ್ ಅಂಡ್ ಸ್ಟೀಮ್ ಈಸ್ ಪಾಸ್ಡ್ ಓವರ್ ರೆಡ್ ಹಾಟ್ ಕೋಕ್, ದ ಔಟ್ ಗೋಯಿಂಗ್ ಗ್ಯಾಸ್ ಕಂಟೈನ್ಸ್. ಓಕೆ, ಈ ಕ್ವಶನ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ನೋಡಿ, ಈಗ ಪ್ರೊಡ್ಯೂಸರ್ ಗ್ಯಾಸ್ ಬರುತ್ತೆ ಅಂದ್ರೆ ಕಾರ್ಬನ್. ಕೋಕ್ ಅಂತ ಅಂದ್ರೆ ಕಾರ್ಬನ್ 2C. ಅಲ್ಲಿ ಅಟ್ಮಾಸ್ಫಿಯರ್ ಏರ್ ಅಂತಂದ್ರೆ ಯಾವ್ದಿರುತ್ತೆ? O2 ಅಂಡ್ ದೆನ್ N2. ಫಾರ್ಮೇಶನ್ ಆಗೋದು 2CO plus N2. ವಿ ಇಂಡಿಕೇಟ್ as an producer gas. Producer gas. Producer gas. Okay, that's why option 1 is correct. Next, second ನೋಡಿ, which substance is used as lubricant? ನೀವೇ ಆನ್ಸರ್ ಮಾಡಬೇಕು. ಮಾಡ್ತೀರಾ? ಎಸ್, ಕರೆಕ್ಟ್ ಆನ್ಸರ್ ಗ್ರಾಫೈಟ್. ನಿಮ್ಗೆ ಗೊತ್ತಿದೆ ಗ್ರಾಫೈಟ್ ಇಟ್ ಆಕ್ಟ್ಸ್ ಆಸ್ ಅನ್ ಲೂಬ್ರಿಕೆಂಟ್. ಏನಕ್ಕೆ ಸರ್ ಲೂಬ್ರಿಕೆಂಟ್ ಆಗಿ ನಾವು ಯೂಸ್ ಮಾಡ್ತೀವಿ? ಬಿಕಾಸ್ ದಟ್ ಇಸ್ ಸ್ಲಿಪರಿ ಇನ್ ನೇಚರ್. ಹೇಗಿರುತ್ತೆ ಗ್ರಾಫೈಟ್ ಅಂತಂದ್ರೆ ಲೇಯರ್ ಸ್ಟ್ರಕ್ಚರ್ ಇರುತ್ತೆ. ಲೇಯರ್ ಸ್ಟ್ರಕ್ಚರ್. ಈ ತರ ಶೀಟ್ಸ್ ಲೈಕ್ ಇರುತ್ತೆ. ಅದು ಇನ್ ಬಿಟ್ವೀನ್ ಶೀಟ್ಸ್ ಏನಿದೆಯಲ್ಲ, ವೀಕ್ ವಾಂಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್. ವಾಂಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್. Weak van der Waals force of attraction between the sheets present in a graphite. Graphite ಹೇಗಿರುತ್ತೆ? ಶೀಟ್ ಲೈಕ್ ಫಾರ್ಮೇಶನ್ ಆಗಿರುತ್ತೆ. ಇನ್ ಬಿಟ್ವೀನ್ ದಿ ಶೀಟ್ಸ್ ವೀಕ್ van der Waals ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ವೀಕ್ van der Waals ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ ದಿಸ್ ಇಸ್ ಸ್ಲಿಪರಿ ಇನ್ ನೇಚರ್. ಅದು ಮುಟ್ಟಿದ್ರೆ ಸ್ಲಿಪ್ ಆಗುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ರೊಟೇಟರಿ ಮಷಿನ್ಗಳಲ್ಲಿ ನಾವು ಗ್ರಾಫೈಟ್ ಗಳನ್ನ ಲೂಬ್ರಿಕೆಂಟ್ ಆಗಿ ಬಳಸ್ತೀವಿ. ಸರ್, ನಾವು ಗ್ರಾಫೈಟ್ ಬಳಸೋ ಬದಲು ಆಯಿಲ್ ಬಳಸಬಹುದಿತ್ತಲ್ಲ, ಈ ತರ ಕೇಳ್ತೀರಲ್ವಾ? ಆಯಿಲ್ ಕೂಡ ಲೂಬ್ರಿಕೆಂಟ್ ಟೈಪ್ ಅಂದ್ರೆ ಸ್ಲಿಪರಿ ಇದೆ. ಬಟ್ ಆಯಿಲ್ ಈಸ್ ಡೈರೆಕ್ಟ್ಲಿ ರಿಯಾಕ್ಟ್ಸ್ ವಿತ್ ಅಟ್ಮಾಸ್ಫಿಯರಿಕ್ ಏರ್ ಅಥವಾ ಮೆಟಲ್ಸ್ ಜೊತೆನೂ ಕೂಡ ರಿಯಾಕ್ಟ್ ಆಗ್ಬಿಡುತ್ತೆ. ರಿಯಾಕ್ಟ್ ಆದ್ಮೇಲೆ ಒನ್ ಡೇ ನಾವು ಸ್ಲಿಪರಿಯಾಗಿ ಯೂಸ್ ಮಾಡ್ಕೋಬಹುದು ಆಯಿಲ್ ಹಾಕ್ಬಿಟ್ಟು. ಬಟ್ ನೆಕ್ಸ್ಟ್ ಡೇ ಹೋದ್ರೆ ಎಲ್ಲ ಮೆಟಲ್ ಕೂಡ ರಿಯಾಕ್ಟ್ ಆಗ್ಬಿಟ್ಟು ಸ್ಟ್ರಕ್ ಆಗ್ಬಿಡುತ್ತೆ. ಅದನ್ನ ಮತ್ತೆ ಬಳಸೋದಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ರನ್ನಿಂಗ್ ಮೋಟಾರ್ಸ್ಗಳಲ್ಲಿ ಗ್ರಾಫೈಟ್ ಗಳನ್ನ ಬಳಸ್ತೀವಿ. ರೀಸನ್ ಇಷ್ಟೇ, ಇಟ್ ಸ್ಟೇಬಲ್ ಅಟ್ ಹೈ ಟೆಂಪರೇಚರ್ ಅಲ್ಲೂ ಕೂಡ ಸ್ಟೇಬಲ್ ಆಗಿರುತ್ತೆ. ದಟ್ಸ್ ವೈ. ನೆಕ್ಸ್ಟ್, ಅದು ಈಸಿಯಾಗಿ ರಿಯಾಕ್ಟ್ ಆಗೋದಿಲ್ಲ ಕೂಡ. ದಟ್ಸ್ ವೈ ಲೂಬ್ರಿಕೆಂಟ್ ಈಸ್ ಯೂಸ್ಡ್ ಆಸ್ ಆನ್ ಲೂಬ್ರಿಕೆಂಟ್ ಅಲ್ಲ, ಸರಿ, ಗ್ರಾಫೈಟ್ ಈಸ್ ಯೂಸ್ಡ್ ಆಸ್ ಆನ್ ಲೂಬ್ರಿಕೆಂಟ್. ಈ ರೀತಿ ಇರಬೇಕು. ಗ್ರಾಫೈಟ್ ಈಸ್ ಯೂಸ್ಡ್ ಆಸ್ ಆನ್ lubricant because that is slippery in nature. It's stable at high temperature also. Question number 3 ನೋಡಿ, which of the following oxide amphoteric in nature? CaO, CO2, SiO2, tin dioxide. ನಿಮಗೆ ಗೊತ್ತಿರಲಿ ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, ಟಿನ್, ಲೆಡ್ ಇದೆ. ಟಿನ್ ಡೈಆಕ್ಸೈಡ್ is amphoteric in nature. ಮೆನ್ಷನ್ ಮಾಡ್ಕೊಳ್ಳಿ ಅಲ್ಲಿ. Tin dioxide is amphoteric in nature because it reacts with both acid as well as base. ಆಸಿಡ್ ಜೊತೆಗೂ ರಿಯಾಕ್ಟ್ ಆಗೋದು, ಬೇಸ್ ಜೊತೆಗೂ ರಿಯಾಕ್ಟ್ ಆಗ್ತಾ ಇದೆ ಅಂದ್ರೆ ಆ ತರ ಪ್ರಾಪರ್ಟಿ ಇರ್ತಕ್ಕಂಥ ಕಾಂಪೌಂಡ್ ಗಳನ್ನ ಆಂಫೋಟರಿಕ್ ಅಂತ ಇಂಡಿಕೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್, ಬಾಂಡ್ ಎನರ್ಜಿ ಹೈಯೆಸ್ಟ್ ಫಾರ್. ಇಲ್ಲಿ ಟಿನ್, ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ ಅಂತ ಹೇಳಿದೆ. ಇದರಲ್ಲಿ ಯಾವುದಕ್ಕೆ ಬಾಂಡ್ ಎನರ್ಜಿ ಜಾಸ್ತಿ ಇದೆ ನೋಡಿ. ಯಾವ ಎಲಿಮೆಂಟಿಗೆ ಕೆಟಿನೇಷನ್ ಪ್ರಾಪರ್ಟಿ ಜಾಸ್ತಿ ಇರುತ್ತೋ ಬಾಂಡ್ ಎನರ್ಜಿ ಕೂಡ ಜಾಸ್ತಿ ಇರುತ್ತೆ. ನಿಮಗೆ ಗೊತ್ತಿದೆ ಕೆಟಿನೇಷನ್ ಅಂದ್ರೆ ಸೇಮ್ ಎಲಿಮೆಂಟ್ ಜೊತೆ ಜಾಯಿನ್ ಆಗಿ ಚೈನ್ ಲೈಕ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಆ ತರ ಕೆಟಿನೇಷನ್ ಪ್ರಾಪರ್ಟಿ ಕಾರ್ಬನ್ ಗ್ರೂಪ್ ಅಲ್ಲಿ ಇರ್ತಕ್ಕಂಥದ್ದು ಕಾರ್ಬನ್ಗೆ. ದಟ್ಸ್ ವೈ ಕಾರ್ಬನ್ ಈಸ್ ಮೋರ್ ಗ್ರೇಟರ್ ದೆನ್ ದಟ್ ಆಫ್ ದಿ ಸಿಲಿಕಾನ್ is greater than that of germanium is greater than that of tin is greater than that of lead. ಮೋರ್ ಕೆಟಿನೇಷನ್ ಪ್ರಾಪರ್ಟಿ ಯಾವುದಕ್ಕಿದೆ?
ಎಸ್ ಕಾರ್ಬನ್. ಅಲ್ಲಿ ಹಾಗೇನೆ ಒಂದು ಆರ್ಡರ್ ಬರ್ಕೊಂಬಿಡಿ. ಯಾವ ತರ ಬರ್ಕೋಬೇಕು ಅಂದ್ರೆ ಆರ್ಡರ್ ಆಫ್ ಕೆಟಿನೇಷನ್ ಪವರ್. ಆರ್ಡರ್ ಆಫ್ ಕೆಟಿನೇಷನ್ ಪವರ್. Carbon is more greater than that of silicon. Germanium, tin, and then lead. Order of catenation power. Okay. Carbon more greater than that of silicon. Silicon is greater than that of germanium. Germanium is greater than that of tin. Tin is greater than that of lead. और ಕೆಳಗಡೆ ಬರ್ಕೊಳ್ಳಿ. Bond energy depends on catenation. Okay, catenation. ಹಾಗಾಗಿ ಕಾರ್ಬನ್ ಆಪ್ಷನ್ 2 is correct. Next question number 5 ನೋಡಿ. Which of the following halide of carbon is used as refrigerant? ರೆಫ್ರಿಜರೆಂಟ್ ಅಲ್ಲಿ ಯಾವ್ದು ಬಳಸ್ತಾರೆ ನಿಮ್ಗೆಲ್ರಿಗೂ ಗೊತ್ತಿದೆ, CFC ಅಂತ ಹೇಳ್ತಿದ್ದೀರಾ. ಕ್ಲೋರೋಫ್ಲೋರೋಕಾರ್ಬನ್. ಇದನ್ನ ನಾವು CFC ಅಂತ ಇಂಡಿಕೇಟ್ ಮಾಡ್ತೀವಿ ಶಾರ್ಟ್ ಫಾರ್ಮ್ ಅಲ್ಲಿ. ಇದನ್ನ ನಾವು ರೆಫ್ರಿಜರೇಟರ್ ಅಲ್ಲಿ ಬಳಸ್ತೀವಿ. ಸರ್ ಹಾಗಾದ್ರೆ ಫಾರ್ಮುಲಾ ಏನ್ ಸರ್? ಫಾರ್ಮುಲಾ CCl2F2. ಇದ್ರ ಐಯುಪ್ಯಾಕ್ ನೇಮ್ ಒಂದ್ಸರಿ ಕೊಟ್ಬಿಡ್ತಾರೆ. ರೆಫ್ರಿಜರೇಟರ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಕಾಂಪೌಂಡ್ ಯಾವುದು ಅಂತ ಹೇಳ್ಬಿಟ್ಟು ಅಲ್ಲಿ ನಿಮಗೆ IUPAC ನಾಮಕ್ಲೇಚರ್ ಕೊಟ್ಬಿಡ್ತಾರೆ. IUPAC ನಾಮಕ್ಲೇಚರ್ ಹೀಗಿದೆ: ಡೈಫ್ಲೋರೋಮೀಥೇನ್. ಡೈಫ್ಲೋರೋಮೀಥೇನ್. ಫಾರ್ಮುಲಾನಾದ್ರೂ ಕೊಡ್ಬೋದು, ಅಥವಾ CFC ಅಂತ ಏನಾದ್ರೂ ಇಂಡಿಕೇಟ್ ಮಾಡ್ಬೋದು, ಅಥವಾ IUPAC ನೇಮ್ ಆದ್ರೂ ಕೊಡ್ಬೋದು. IUPAC ನೇಮ್ ಆದ್ರೂ ಕೊಟ್ಟಿರ್ಬೋದು. ಮೆನ್ಷನ್ ಮಾಡ್ಕೊಳ್ಳಿ. ಎಸ್, ಆಪ್ಷನ್ D is correct. ಕ್ವಶನ್ ನಂಬರ್ 5 ಗೆ. 6 ನೋಡಿ. ಮಾಸ್ ಗ್ಯಾಸ್ ಕಂಟೈನ್ಸ್ ಅಂತ ಇದೆ. ಮಾಸ್ ಗ್ಯಾಸ್ ಕಂಟೈನ್ಸ್ ಅಂತಂದ್ರೆ ಆಕ್ಚುಲಿ ಮೀಥೇನ್. ಅಲ್ಲೊಂದು 2 ಲೈನ್ಸ್ ಬರ್ಕೊಳ್ಳಿ. ಮೀಥೇನ್ ಇಸ್ ದಿ ಪ್ರಿನ್ಸಿಪಲ್ ಪ್ರಾಡಕ್ಟ್ ಆಫ್ ಆರ್ಗ್ಯಾನಿಕ್ ಡಿಕೇ in marsh. MARSH. In marsh. First up, it is produced by the decomposition of organic or biodegradable substance like animal excrete by the action of methanogen. in bracket ಅಲ್ಲಿ ಬ್ಯಾಕ್ಟೀರಿಯಾ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಮೆಥನೋಜನ್ bacteria. First up, this method formation in nature has given rise to the marsh gas. Given rise to the name marsh gas for methane. Okay, ಅದು ಯಾವ ತರ ಪ್ರೊಡ್ಯೂಸ್ ಆಗ್ತಿದೆ ಮಾಸ್ ಗ್ಯಾಸ್? ಆಲ್ಮೋಸ್ಟ್ ಆಲ್ ಡಿಕೆ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ಸ್ ಅಥವಾ ಅನಿಮಲ್ ಎಕ್ಸ್ಕ್ರೀಟ್ಸ್ ಅದೆಲ್ಲ ಕಂಪ್ಲೀಟೆಡ್ ಡಿಕೆ ಆದ್ಮೇಲೆ ಬರ್ತಕ್ಕಂಥ ಗ್ಯಾಸ್ ಮೀಥೇನ್. ಅದನ್ನು ನಾವು ಏನಂತ ಇಂಡಿಕೇಟ್ ಮಾಡ್ತೇವೆ ಅಂದ್ರೆ ಮಾಸ್ ಗ್ಯಾಸ್ ಅಂತ ಇಂಡಿಕೇಟ್ ಮಾಡ್ತೇವೆ. ಕ್ವಶನ್ ನಂಬರ್ 7 ನೋಡಿ. ಕಾರ್ಬೋರ್ಯಾಂಡಮ್ ಈಸ್ ಅಂತ ಹೇಳಿದ್ದಾರೆ. ಕಾರ್ಬೋರ್ಯಾಂಡಮ್ ಅಂದ್ರೆ ಸಿಲಿಕಾನ್ ಮತ್ತೆ ಕಾರ್ಬನ್ ಕಂಬೈನ್ ಆಗಿ ಬಂದಿರ್ತಕ್ಕಂಥ ಎಲಿಮೆಂಟ್. ಸಿಲಿಕಾನ್ ಕಾರ್ಬೈಡ್ ಅನ್ನ ನಾವು ಏನಂತ ಇಂಡಿಕೇಟ್ ಮಾಡ್ತೀವಿ? ಕಾರ್ಬೋರ್ಯಾಂಡಮ್. ಬರ್ಕೊಂಡಿರಿ. ಸಿಲಿಕಾನ್ ಕಾರ್ಬೈಡ್
silicon carbide is known as carborundum. Carborundum. It is a compound of silicon. It is a compound of silicon and carbon with molecular formula SiC. With molecular formula SiC, silicon carbide. Question number 8. Which is likely to show inert pair effect? ನಾನು ಹೇಳಿದ್ದೆ inert pair effect ಅಂತ. ಓಕೆ, ನಾನು ಪಿ ಬ್ಲಾಕ್ ಎಲಿಮೆಂಟ್ಸ್ ಹೇಳುವಾಗ ಹೇಳಿದ್ದೀನಿ. ಇದರಲ್ಲಿ ಯಾವುದು ಬೆಸ್ಟ್ ಸೂಟಬಲ್ ಆನ್ಸರ್ ವಿತ್ ರೀಸನ್ ಮೆನ್ಷನ್ ಮಾಡಬೇಕು. ದಿಸ್ ಈಸ್ ಹೋಮ್ವರ್ಕ್ ಫಾರ್ ಯು. ಕ್ವಶನ್ ನಂಬರ್ 9 ನೋಡಿ. ದ ಹೈಬ್ರಿಡ್ ಸ್ಟೇಟ್ ಆಫ್ ಕಾರ್ಬನ್ ಆಟಮ್ C60 ಮಾಲಿಕ್ಯೂಲ್ ಅಂತ ಕೇಳಿದ್ದಾರೆ ನೋಡಿ. C60 ಮಾಲಿಕ್ಯೂಲ್ ಅಂದ್ರೆ ಇದನ್ನ ಏನಂತ ಇಂಡಿಕೇಟ್ ಮಾಡ್ತೀವಿ? ಫುಲ್ಲರೀನ್. C60 molecule also indicates fullerene. It's like a soccer ball ಅಥವಾ ಫುಟ್ಬಾಲ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ fullerene. ಅದರಲ್ಲಿ ಹೈಬ್ರಿಡೈಸೇಷನ್ ಎಲ್ಲ ಗೊತ್ತಿರಲಿ ನಿಮಗೆ. sp2 ಹೈಬ್ರಿಡೈಸೇಷನ್. ಇಟ್ಸ್ ಲೈಕ್ ಎ ಗ್ರಾಫೈಟ್. fullerene like a graphite ಅಥವಾ similar to graphite. ಹೈಬ್ರಿಡೈಸೇಷನ್ ಏನಪ್ಪ ಇಲ್ಲಿ? sp2 ಹೈಬ್ರಿಡೈಸೇಷನ್. ಹಾಗಾಗಿ ಆಪ್ಷನ್ 4 ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 10 ನೋಡಿ. ಡೈಮಂಡ್ ಈಸ್ ಹಾರ್ಡ್ ಬಿಕಾಸ್. ಡೈಮಂಡ್ ಹಾರ್ಡ್ ಇರೋದಕ್ಕೆ ಕಾರಣ ಇಷ್ಟನೇ. ಆಲ್ಮೋಸ್ಟ್ ಆಲ್ 4 ವೇಲೆನ್ಷಿಯಲ್ ಎಲೆಕ್ಟ್ರಾನ್ಸ್ ಆರ್ ಫಾರ್ಮ್ 4 ಕೋವೆಲೆಂಟ್ ಬಾಂಡ್ಸ್. 4 ಸ್ಟ್ರಾಂಗ್ ಕೋವೆಲೆಂಟ್ ಬಾಂಡ್ಸ್ ಇರೋದ್ರಿಂದ ಅದು ಸ್ಟ್ರೆಂತ್ ಕೂಡ ಜಾಸ್ತಿ ಆಗುತ್ತೆ, ಅದರ ಹಾರ್ಡ್ನೆಸ್ ಕೂಡ ಜಾಸ್ತಿ ಆಗುತ್ತೆ. ಆಪ್ಷನ್ ಸೂಟಬಲ್ ಆನ್ಸರ್ ಅಬ್ಸರ್ವ್ ಮಾಡಿ. ಆಪ್ಷನ್ 1, all 4 valence electrons are bonded to each carbon atom by covalent bond. ಕಾರ್ಬನ್ ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿರುತ್ತೆ? 4 ಇರುತ್ತೆ. ಎಷ್ಟು ಬಾಂಡ್ ಫಾರ್ಮೇಶನ್ ಮಾಡುತ್ತೆ? 4 ಕೋವೆಲೆಂಟ್ ಬಾಂಡ್ ಅನ್ನ ಫಾರ್ಮೇಶನ್ ಮಾಡುತ್ತೆ ಡೈಮಂಡ್ ಅಲ್ಲಿ. ಹಾಗಾಗಿ ದಟ್ ಈಸ್ ಹಾರ್ಡರ್. ಆಪ್ಷನ್ 1 ಇಸ್ ಕರೆಕ್ಟ್. ಕ್ವಶನ್ ನಂಬರ್ 11 ನೋಡಿ. Which one of the following compounds is the most soluble in water? ಕ್ವಶನ್ ಕಂಪ್ಲೀಟ್ ಆಗಿದೆ. ಇದೇ ತರ ಕ್ವಶನ್ ಬಟ್ ಬರ್ಕೊಂಡಿರಿ ಒಂದು ಲೈನ್. ಡೌನ್ ದಿ ಗ್ರೂಪ್ ಆಲ್ಕಲೈನ್ ಅರ್ತ್ ಮೆಟಲ್ ಹೈಡ್ರಾಕ್ಸೈಡ್. ಡೌನ್ ದಿ ಗ್ರೂಪ್ ಆಲ್ಕಲೈನ್ ಅರ್ತ್ ಮೆಟಲ್ ಹೈಡ್ರಾಕ್ಸೈಡ್. ಡೌನ್ ದಿ ಗ್ರೂಪ್ ಆಲ್ಕಲೈನ್ ಅರ್ತ್ ಮೆಟಲ್ ಹೈಡ್ರಾಕ್ಸೈಡ್ ಸಾಲಿಬಿಲಿಟಿ ಇನ್ಕ್ರೀಸಸ್. ಸಾಲಿಬಿಲಿಟಿ ಇನ್ಕ್ರೀಸಸ್. ಇಲ್ಲಿ ಕೇಳಿರೋದು ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಕಾಂಪೌಂಡ್ ಇಸ್ ಮೋಸ್ಟ್ ಸಾಲ್ಯುಬಲ್ ಅಂತಂದ್ರೆ ಡೌನ್ ದಿ ಗ್ರೂಪ್ ಲಾಸ್ಟ್ ಅಲ್ಲಿ ಯಾವ್ದು ಬರ್ತಾ ಇದೆ? 4 ಕಾಂಪೌಂಡ್ ಅಲ್ಲೂ ಬೇರಿಯಂ ಬರ್ತಾ ಇದೆ. ಬೇರಿಯಂ ಹೈಡ್ರಾಕ್ಸೈಡ್ ಇಸ್ ಮೋರ್ ಸಾಲ್ಯುಬಲ್ ಕಂಪೇರ್ಡ್ ಟು ಅದರ್. ಹಾಗಾಗಿ ಆಪ್ಷನ್ 4 ಇಸ್ ಕರೆಕ್ಟ್. ಕ್ವಶನ್ ನಂಬರ್ 12 ನೋಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಹೈಡ್ರೈಡ್ ಇಸ್ ದಿ ಮೋಸ್ಟ್ ಸ್ಟೇಬಲ್ ಅಂತ ಕೇಳಿದ್ದಾರೆ. ಮೋಸ್ಟ್ ಸ್ಟೇಬಲ್ ಇರ್ತಕ್ಕಂಥ ಕಾಂಪೌಂಡ್ ನಿಮ್ಗೆ ಗೊತ್ತಿರಿ. ಸ್ಮಾಲರ್ ದಿ ಕ್ಯಾಟಯಾನ್ ಇದ್ದು ಸ್ಮಾಲರ್ ಕ್ಯಾಟಯಾನ್ ಮತ್ತೆ ಸ್ಮಾಲರ್ ಹೈಡ್ರೈಡ್ ಅಯಾನ್ ಎರಡೂ ಕೂಡ ಸೇಮ್ ಸೈಜ್ ಇತ್ತು ಅಂದ್ರೆ ಮೋಸ್ಟ್ ಸ್ಟೇಬಲ್ ಆಗಿರುತ್ತೆ. ಇಲ್ಲಿ H- ಅಯಾನ್ ಇಸ್ ವೆರಿ ಸ್ಮಾಲರ್ ಇನ್ ಸೈಜ್. ಹೈಡ್ರೈಡ್ ಅಯಾನ್ is smaller in size. It forms more stable hydride. with lithium ಅಥವಾ with smaller Li plus ion. ಓಕೆ, ಇದು ರೀಸನ್ ಅಲ್ಲಿ ಬರ್ಕೊಂಡಿರಿ. ಹಾಗಾದ್ರೆ ಲಿಥಿಯಂ ಹೈಡ್ರೈಡ್ ಆಪ್ಷನ್ ಆಗುತ್ತೆ. ಆಪ್ಷನ್ 1 ಇಸ್ ಕರೆಕ್ಟ್. ರೀಸನ್ ಬರ್ಕೊಂಡಿರಿ. ಅಲ್ಲಿ ರೀಸನ್ ಮೆನ್ಷನ್ ಮಾಡ್ಕೊಂಡ್ಲೇಬೇಕು. ರೀಸನ್ ಮೆನ್ಷನ್ ಮಾಡ್ಕೊಂಡಂಗೆ ಬರೀ ಆನ್ಸರ್ ನ ಟಿಕ್ ಮಾಡ್ಕೋಬೇಡಿ. ರೀಸನ್ ಗೊತ್ತಿದ್ರೆ ನೀವು ಯಾವುದೇ ತರ ಕ್ವಶನ್ಸ್ ಅದನ್ನ ಚೇಂಜ್ ಮಾಡಿದ್ರು ಕೂಡ ನೀವು ಆನ್ಸರ್ ಈಸಿಯಾಗಿ ಮಾಡ್ಬೋದು. ಇದೇ ಕ್ವಶನ್ಸ್ ಇರಲ್ಲ. ಕ್ವಶನ್ಸ್ ಆನ್ಸರ್ ಇದೇ ರೀತಿ ಬರೋ ರೀತಿ ಇರುತ್ತೆ. ನಿಮಗೆ ರೀಸನ್ ಗೊತ್ತಿರಲಿ ಕರೆಕ್ಟ್ ಆಗಿ. ಓಕೆ, ಕ್ವಶನ್ ನಂಬರ್ 13 ನೋಡಿ. ಗ್ರಾಫೈಟ್ ಈಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ.
ಬಿಕಾಸ್ ಇಟ್ ಕಂಟೈನ್ಸ್, ನಿಮ್ಗೆ ಗೊತ್ತಿರಲಿ 4 ಎಲೆಕ್ಟ್ರಾನ್ಸ್ ಇದೆ. ಇನ್ ಗ್ರಾಫೈಟ್ ಅಲ್ಲಿ 4th ಎಲೆಕ್ಟ್ರಾನ್ ಫ್ರೀ ಎಲೆಕ್ಟ್ರಾನ್ ಇರುತ್ತೆ. ಆ ಫ್ರೀ ಎಲೆಕ್ಟ್ರಾನ್ ಏನಾಗುತ್ತೆ, ಡಿಲೋಕಲೈಸೇಷನ್ ಅಲಾಂಗ್ ದಿ ಶೀಟ್, ಡಿಲೋಕಲೈಸ್ ಆಗೋದ್ರಿಂದ ನಾವೇನಾದ್ರೂ ಎಲೆಕ್ಟ್ರಿಸಿಟಿ ಅದ್ರ ಮುಖಾಂತರ ಪಾಸ್ ಮಾಡಿದ್ರೆ ಇಟ್ ವಿಲ್ ಈಸಿಲಿ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಅದು ಮೂವ್ ಆಗ್ತಕ್ಕಂಥದ್ದನ್ನ ಮೊಬೈಲ್ ಎಲೆಕ್ಟ್ರಾನ್ ಅಂತ ಕರಿತೀವಿ, ಅದನ್ನ ಮೊಬೈಲ್ ಎಲೆಕ್ಟ್ರಾನ್. ಓಕೆ, ಅಥವಾ ಫ್ರೀ ಎಲೆಕ್ಟ್ರಾನ್ ಅಂತ ಏನಾದ್ರು ಮೆನ್ಷನ್ ಮಾಡಿರ್ತಾರೆ. ವರ್ಡ್ ಬರ್ಕೊಂಡಿರಿ ಅಲ್ಲಿ ಒಂದು ಲೈನು. ಇನ್ ಎ ಗ್ರಾಫೈಟ್ ಮಾಲಿಕ್ಯೂಲ್, one valence electron of each carbon atom remains free. Thus graphite is a good conductor of electricity because it contains mobile electron. Okay. Next, question number 15. Question number 15 ನೋಡಿ, 14. Which crystalline form of the carbon has a 2-dimensional sheet like structure? ನಿಮಗೆ ಗೊತ್ತಿರಲಿ ಡೈಮಂಡ್ 3 ಡೈಮೆನ್ಷನಲ್ ಇರುತ್ತೆ, ಆಲ್ಮೋಸ್ಟ್ ಗ್ರಾಫೈಟ್ 2 ಡೈಮೆನ್ಷನಲ್. ಓಕೆ, ಮತ್ತೆ ಹೆಕ್ಸಾಗೋನಲ್ ಸ್ಟ್ರಕ್ಚರ್ ಬರ್ಕೊಂಡಿರಿ. ಗ್ರಾಫೈಟ್ ಕೆಳಗಡೆ ಹಂಗೇನೆ ವರ್ಡ್ ಅನ್ನ, ಗ್ರಾಫೈಟ್ ಇಸ್ 2 ಡೈಮೆನ್ಷನಲ್ ಸ್ಟ್ರಕ್ಚರ್. ನೆಕ್ಸ್ಟ್ hexagonal sheet like structure. In between sheets weak van der Waals force of attraction and sp2 hybridized carbon. ಓಕೆ, ಇಷ್ಟು ಕೂಡ ಗ್ರಾಫೈಟ್ ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಇಲ್ಲಿ 2D ಅಂತ ಇಂಡಿಕೇಟ್ ಮಾಡಿದ್ರಿಂದ ಗ್ರಾಫೈಟ್ ಆಪ್ಷನ್ 3 ಇಸ್ ಕರೆಕ್ಟ್. 3 ಡೈಮೆನ್ಷನಲ್ ನೆಟ್ವರ್ಕ್ ಅಂತ ಅಂದಾಗ ಡೈಮಂಡ್ ಅಂತ ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್ 15 ನೋಡಿ, an alloy which does not contain copper is ಅಂತ ಹೇಳಿದ್ದಾರೆ. ಇಲ್ಲಿ 4 ಅಲಾಯ್ ಕೊಟ್ಟಿದ್ದಾರೆ, ಅದರಲ್ಲಿ ಕಾಪರ್ ಇಲ್ಲದೆ ಇರತಕ್ಕಂಥದ್ದು ಯಾವುದು? 4 ಅಲಾಯ್ದು ಗೊತ್ತಿರಲಿ ನಮಗೆ. ಫಸ್ಟ್ ಒನ್ ಯಾವ್ದಿದೆ? ಅಲಾಯ್ ಬೆಲ್ ಮೆಟಲ್ ಅಂತ ಬಂದ್ರೆ ಅಲಾಯ್ ಏನೇನು ಎಲಿಮೆಂಟ್ ಗಳನ್ನ ಮಿಕ್ಸ್ ಮಾಡಿರ್ತಾರೆ? ಕಾಪರ್ ಪ್ಲಸ್ ಟಿನ್. ನೆಕ್ಸ್ಟ್ ಒನ್ ಯಾವುದು? ಬ್ರಾನ್ಸ್ ಅಲ್ಲಿ ಕಾಪರ್ ಪ್ಲಸ್ ಟಿನ್ ಪ್ಲಸ್ ಅಲ್ಯೂಮಿನಿಯಂ, ಬ್ರಾನ್ಸ್ ಅಲ್ಲಿ. ನೆಕ್ಸ್ಟ್ ಒನ್ ಬ್ರಾಸ್ ಅಲ್ಲಿ ಏನಿರುತ್ತೆ? ಕಾಪರ್ ಪ್ಲಸ್ ಟಿನ್, ಜಿಂಕ್. ನೆಕ್ಸ್ಟ್ solder. Here tin plus lead, Pb. ಓಕೆ, ಕಾಪರ್ ಇಲ್ಲದೆ ಇರತಕ್ಕಂಥ ಕಾಂಪೌಂಡ್ ಯಾವುದು ಅಥವಾ ಅಲಾಯ್ ಯಾವುದು? ಸೋಲ್ಡರ್. ಆಪ್ಷನ್ 4 ಇಸ್ ಕರೆಕ್ಟ್. ಇದು ಹಾಗೆ ಬರ್ಕೊಂಡಿರಪ್ಪ. ಎಸ್, ಆಪ್ಷನ್ 4 ಇಸ್ ಕರೆಕ್ಟ್. ಕ್ವಶನ್ ನಂಬರ್ 16 ನೋಡಿ, ಕೋಲ್ ಗ್ಯಾಸ್ ಇಸ್ ಎ ಮಿಕ್ಸ್ಚರ್ ಆಫ್. ನಿಮಗೆ ಗೊತ್ತಿರಲಿ, ಕೋಲನ್ನು ನಾವು ಹೀಟ್ ಮಾಡೋಣ ಅನ್ಕೊಳ್ಳಿ. ಕೋಲನ್ನು ಏನಾದರೂ ಹೀಟ್ ಮಾಡಿದ್ರೆ ನಮಗೆ ಹೈಡ್ರೋಜನ್ ಗ್ಯಾಸ್ ಎಲಿಮಿನೇಟ್ ಆಗುತ್ತೆ, ನೆಕ್ಸ್ಟ್ ಮೀಥೇನ್ ಗ್ಯಾಸ್ ಎಲಿಮಿನೇಟ್ ಆಗುತ್ತೆ, ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್, ಆಕ್ಸಿಜನ್, ಇಷ್ಟು ಎಲ್ಲ ಕೂಡ ಎಲಿಮಿನೇಟ್ ಆಗುತ್ತೆ. ಹಾಗಾಗಿ ಕೋಲ್ ಅಂದ್ರೆ ಮಿಕ್ಸ್ಚರ್ ಆಫ್ H2 ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್, ಕಾರ್ಬನ್ ಮಾನಾಕ್ಸೈಡ್, ನೈಟ್ರೋಜನ್ ಮಾನಾಕ್ಸೈಡ್ ಅಥವಾ ನೈಟ್ರೋಜನ್ ಆಕ್ಸೈಡ್, ನೆಕ್ಸ್ಟ್ ನೈಟ್ರೋಜನ್ ಗ್ಯಾಸ್ ಅಂಡ್ ದೆನ್ ಆಕ್ಸಿಜನ್ ಗ್ಯಾಸ್, ಇಷ್ಟು ಕೂಡ ಬರ್ದಿರುತ್ತೆ. ಓಕೆ,
ಹಾಗಾಗಿ ಆಪ್ಷನ್ 2 ಹೈಡ್ರೋಜನ್ ಸ್ಯಾಚುರೇಟೆಡ್. ಸ್ಯಾಚುರೇಟೆಡ್ ಅಂದ್ರೆ ಇಷ್ಟನೇ, ಯಾವ ಕಾಂಪೌಂಡ್ ಅಲ್ಲಿ ಸಿಂಗಲ್ ಬಾಂಡ್ ಇರುತ್ತೋ ಅದು ಸ್ಯಾಚುರೇಟೆಡ್. ಅನ್ಸ್ಯಾಚುರೇಟೆಡ್ ಅಂದ್ರೆ ಮಲ್ಟಿಪಲ್ ಬಾಂಡ್ ಫಾರ್ಮೇಶನ್ ಯಾವ್ದ್ರಲ್ಲಿ ಮಾಡಿರುತ್ತೋ ಅವೆಲ್ಲ ಕೂಡ ಅನ್ಸ್ಯಾಚುರೇಟೆಡ್. ಸರ್ ಅದನ್ನ ಹೆಂಗ್ ಸರ್ ಡಿಟರ್ಮೈನ್ ಮಾಡಬಹುದು ಫಿಸಿಕಲಿ ಅಂತ ಅಂದ್ರೆ, ಎಕ್ಸಾಂಪಲ್ ವಾಟರ್ ತಗೋಣ. ವಾಟರ್ ಅಲ್ಲಿ ಸಿಂಗಲ್ ಬಾಂಡ್ ಇರುತ್ತೇನ್ರಿ? H2O ಹೇಗಿರುತ್ತೆ? H2O ನೋಡಿ, ಸಿಂಗಲ್ ಬಾಂಡ್ ಇದಾವೆ. ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಮತ್ತೆ ಓನ್ಲಿ ಒಂದೊಂದು ಬಾಂಡ್ ಇದೆ. ಸಿಂಗಲ್ ಬಾಂಡ್ ಯಾವ್ದಕ್ಕಿರುತ್ತೋ ಅವೆಲ್ಲ ಸ್ಯಾಚುರೇಟೆಡ್. ಅದು ಮುಟ್ಟಿದ್ರೆ ಸ್ಟಿಕ್ಕಿ ಅನ್ಸಲ್ಲ ನೋಡಿ. ಅಂಡ್ ಟಚ್ ಫಿಸಿಕಲಿ ಹೆಂಗ್ ಹೇಳ್ತೀರಾ, ಟಚ್ ಮಾಡಿ ನೋಡಿ, ಸ್ಟಿಕ್ಕಿ ಅನ್ಸೋದಿಲ್ಲ. ಇನ್ ಕೇಸ್ ಆಯಿಲ್ ತಗೊಳ್ಳಿ, ಆಯಿಲ್ ನ ಟಚ್ ಮಾಡಿ ಸ್ಟಿಕ್ಕಿ ಇರುತ್ತೆ. ಯಾವ್ದ್ರಲ್ಲಿ ಸ್ಟಿಕ್ಕಿನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ? ಅನ್ಸ್ಯಾಚುರೇಷನ್ ಕೂಡ ಜಾಸ್ತಿ ಇರುತ್ತೆ. ಓಕೆ, ಅನ್ಸ್ಯಾಚುರೇಷನ್ ಅಂದ್ರೆ ಮಲ್ಟಿಪಲ್ ಬಾಂಡ್ ಫಾರ್ಮೇಶನ್ ಇರಬೇಕು, ಸ್ಟಿಕ್ಕಿನೆಸ್ ಇರುತ್ತೆ. ಸ್ಯಾಚುರೇಷನ್ ಅಂದ್ರೆ ಸಿಂಗಲ್ ಬಾಂಡ್ಸ್ ಇರ್ತವೆ, ಸ್ಟಿಕ್ಕಿನೆಸ್ ಇರೋದಿಲ್ಲ. ಓಕೆ, ಇದು ಜನರಲಿ ನಾನು ನಿಮ್ಗೆ ಹೇಳಿದೆ ಅಷ್ಟೇನೆ. ಇಲ್ಲಿ ಆಪ್ಷನ್ ಏನಾಗುತ್ತೆ ಚೆಕ್ ಮಾಡಿ. ಎಸ್, ಆಪ್ಷನ್ 16ಗೆ ಆಪ್ಷನ್ 2 ಇಸ್ ಕರೆಕ್ಟ್. 17th ನೋಡಿ, ದ ಅಯಾನಿಕ್ ಕಾರ್ಬೈಡ್ ಈಸ್. ಅಯಾನಿಕ್ ಕಾರ್ಬೈಡ್ ಆಗಬೇಕು ಅಂದ್ರೆ ಮೆಟಲ್ ಅಂಡ್ ದೆನ್ ಕಾರ್ಬನ್ ಆಗಿರಬೇಕು. ಮೆಟಲ್ ಮತ್ತೆ ಕಾರ್ಬನ್, ಒಂದು ಮೆಟಲ್ ಒಂದು ನಾನ್ ಮೆಟಲ್ ಜಾಯಿನ್ ಆದ್ರೆ ಯಾವ ತರ ಫಾರ್ಮೇಶನ್ ಆಗುತ್ತೆ? ಅಯಾನಿಕ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಅಯಾನಿಕ್ ಕಾರ್ಬೈಡ್ ಫಾರ್ಮೇಶನ್ ಮಾಡ್ತಕ್ಕಂಥದ್ದು ಆಲ್ಕಲಿ ಅಂಡ್ ದೆನ್ ಆಲ್ಕಲೈನ್ ಅರ್ತ್ ಮೆಟಲ್ ಈಸಿಲಿ ಅಂತ ಹೇಳ್ತಿದೀವಿ. ಇಲ್ಲಿ ಚೆಕ್ ಮಾಡಿದ್ರೆ ಆಲ್ಕಲೈನ್ ಅರ್ತ್ ಮೆಟಲ್ ಕ್ಯಾಲ್ಸಿಯಂ ಕೊಟ್ಟಿದ್ದಾರೆ. ರಿಮೈನಿಂಗ್ ಇರ್ತಕ್ಕಂಥದ್ದು ಸಿಲಿಕಾನ್, ಅದು ಪಿ ಬ್ಲಾಕ್ ಎಲಿಮೆಂಟ್, ಟೈಟೇನಿಯಂ ಡಿ ಬ್ಲಾಕ್ ಎಲಿಮೆಂಟ್, ಜಿಂಕ್ ಡಿ ಬ್ಲಾಕ್ ಎಲಿಮೆಂಟ್. ಬಟ್ ಆಲ್ಕಲೈನ್ ಅರ್ತ್ ಮೆಟಲ್ ಯಾವ್ದಿದೆ? CaC2. ಕ್ಯಾಲ್ಸಿಯಂ ಕಾರ್ಬೈಡ್ ಇಸ್ ಒನ್ ಆಫ್ ದಿ ಅಯಾನಿಕ್ ಕಾಂಪೌಂಡ್. ಅಲ್ಲೊಂದು ಮೆನ್ಷನ್ ಮಾಡ್ಕೊಳ್ಳಿ, ಕ್ಯಾಲ್ಸಿಯಂ ಕಾರ್ಬೈಡ್ CaC2 is ionic compound. Remaining all are covalent carbide. ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 18 ಅಬ್ಸರ್ವ್ ಮಾಡಿ. PbO2 is ಅಂತ ಇಂಡಿಕೇಟ್ ಮಾಡಿದ್ದಾರೆ. lead dioxide, this is also amphoteric in nature. ಗೊತ್ತಿರಲಿ, amphoteric in nature. It reacts with both acid as well as base. That's why option D ಅಥವಾ option 4 is correct 18th ಗೆ. Okay, next question number 19th ನೋಡಿ, lead pipes not suitable for drinking water. ನಾವು lead ಇಂದ ಪೈಪ್ ಅನ್ನ ರೆಡಿ ಮಾಡ್ಕೊಂಡ್ವಿ ಡ್ರಿಂಕಿಂಗ್ ವಾಟರ್ ನ ಮೂವ್ ಮಾಡೋದಕ್ಕೆ ಅಂತ ಅಂದ್ರೆ, ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ. ಇಟ್ ಇಸ್ ವೆರಿ ಡೇಂಜರಸ್. ಏನಕ್ಕೆ ಅಂತಂದ್ರೆ, ಲೆಡ್ ರಿಯಾಕ್ಟ್ಸ್ ವಿತ್ ಏರ್ ಪ್ರೆಸೆಂಟ್ ಇನ್ ವಾಟರ್ ಇನ್ ದಿ ಫಾರ್ಮ್ ಆಫ್ ಲೆಡ್ ಹೈಡ್ರಾಕ್ಸೈಡ್. ವಾಟರ್ ಜೊತೆ ರಿಯಾಕ್ಟ್ ಆಗಿ ಏನಾಗುತ್ತೆ? ಲೆಡ್ ಹೈಡ್ರಾಕ್ಸೈಡ್ ಆಗಿ ಫಾರ್ಮೇಶನ್ ಆಗುತ್ತೆ. ಲೆಡ್ ಹೈಡ್ರಾಕ್ಸೈಡ್ ಹೈಲಿ ಪಾಯ್ಸನಸ್ ಟು ಅವರ್ ಹೆಲ್ತ್. ಓಕೆ, ದಟ್ಸ್ ವೈ ವಿ ಆರ್ ನಾಟ್ ಯೂಸಿಂಗ್ ಲೆಡ್ ಪೈಪ್ಸ್ ಫಾರ್ ಡ್ರಿಂಕಿಂಗ್ ವಾಟರ್. ಹಾಗಾಗಿ ಆಪ್ಷನ್ ಸಿ ನೋಡಿ, ಲೆಡ್ ರಿಯಾಕ್ಟ್ಸ್ ವಿತ್ ವಾಟರ್ ಕಂಟೈನಿಂಗ್ ಏರ್ ಟು ಫಾರ್ಮ್ ಲೆಡ್ ಹೈಡ್ರಾಕ್ಸೈಡ್. ಹೌದಲ್ವಾ? ಇಟ್ ಈಸ್ ಪಾಯ್ಸನಸ್ ಟು ಹೆಲ್ತ್. ದಟ್ಸ್ ವೈ ಆಪ್ಷನ್ ಸಿ ಇಸ್ ಕರೆಕ್ಟ್ ಕ್ವಶನ್ ನಂಬರ್ 19th ಗೆ. ಕ್ವಶನ್ ನಂಬರ್ 20 ನೋಡಿ, ಸಿಲಿಕಾನ್ ಡೈಆಕ್ಸೈಡ್ ಈಸ್ ಫಾರ್ಮ್ ಬೈ ದಿ ರಿಯಾಕ್ಷನ್ ಆಫ್. ಸಿಲಿಕಾನ್ ಡೈಆಕ್ಸೈಡ್ ಈಸ್ ಫಾರ್ಮ್ ಬೈ ದಿ ರಿಯಾಕ್ಷನ್ ಆಫ್ ಅಂತ ಇಂಡಿಕೇಟ್ ಮಾಡಿದ್ದಾರೆ. ಕ್ವಶನ್ ನಂಬರ್ 20 ನೋಡಿ, ಇಲ್ಲಿ ಏನಿದೆ? ಸಿಲಿಕಾನ್ ಡೈಆಕ್ಸೈಡ್ ಫಾರ್ಮೇಶನ್ ಆಗ್ತಕ್ಕಂಥ ಕಾಂಪೌಂಡ್ SiCl4 reacts with water. Primarily it forms silicon hydroxide and then elimination of hydrochloric gas HCl eliminate ಆಗುತ್ತೆ in the form of HCl. ಇದು ಸ್ಟೇಬಲ್ ಆಗಿರಲ್ಲ. ಇದನ್ನ ನಾವೇನಾದ್ರೂ ಹೀಟ್ ಮಾಡ್ತಾ ಇದೀವಿ ಅಂಡರ್ 1000 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನಾವು ಹೀಟ್ ಮಾಡ್ತಾ ಇದೀವಿ ಅನ್ಕೊಳ್ಳಿ. ಹೀಟ್ ಮಾಡಿದ್ರೆ ಸಿಲಿಕಾನ್ ಡೈಆಕ್ಸೈಡ್, SiO2 ಸಿಲಿಕಾನ್ ಡೈಆಕ್ಸೈಡ್ ಅಲ್ವಾ? ಸಿಲಿಕಾನ್ ಡೈಆಕ್ಸೈಡ್ ರಿಮೈನಿಂಗ್ ವಾಟರ್ ಮಾಲಿಕ್ಯೂಲ್, ವಾಟರ್ ಕಂಟೆಂಟ್ ಎಲ್ಲ ಕೂಡ ಏನಾಗುತ್ತೆ? ಎಲಿಮಿನೇಟ್ ಆಗುತ್ತೆ. ಓಕೆ, ನಮಗೆ ಬರ್ತಕ್ಕಂಥದ್ದು ಯಾವುದು? ಸಿಲಿಕಾನ್ ಡೈಆಕ್ಸೈಡ್. ಸಿಲಿಕಾನ್ ಟೆಟ್ರಾಕ್ಲೋರೈಡ್
tetrachloride reacts with water in the form of silicon hydroxide and heated at 1000 degrees Celsius in the formation of silicon dioxide. Okay. Option ಇದಾಗೆ ಮೆನ್ಷನ್ ಮಾಡ್ಕೊಳ್ಳಿ. 20ಗೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಎಸ್, ಆಪ್ಷನ್. ಸರ್ ಇಲ್ಲಿ 4 ಮಾಲಿಕ್ಯೂಲ್ಸ್ ಆಫ್ ವಾಟರ್ ತಗೊಂಡಿದ್ದಾರೆ, 2 ಮಾಲಿಕ್ಯೂಲ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನೋಡ್ಕೋಬೇಡಿ, ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ನಾವು ಟೆಟ್ರಾಹ್ಯಾಲೈಡ್ ಅಥವಾ ಸಿಲಿಕಾನ್ ಟೆಟ್ರಾಕ್ಲೋರೈಡ್ ವಾಟರ್ ಜೊತೆ ರಿಯಾಕ್ಟ್ ಆದ್ರೆ ನಮಗೆ ಫಾರ್ಮೇಶನ್ ಆಗ್ತಕ್ಕಂಥದ್ದು ಸಿಲಿಕಾನ್ ಡೈಆಕ್ಸೈಡ್ ಗೊತ್ತಿರಲಿ. ಹಾಗಾಗಿ ಆಪ್ಷನ್ 1 is correct. ಆಪ್ಷನ್ 1. ಕ್ವಶನ್ ನಂಬರ್ 21 ನೋಡಿ. ವಿಚ್ ಆಲ್ಕಲಿ ಮೆಟಲ್ ಕಾರ್ಬೊನೇಟ್ decomposes on heating to liberate CO2 gas? All carbonates are more stable ಅಂತ ಹೇಳಿದ್ದೆ, ಹೌದಲ್ವಾ? ಕಾರ್ಬೊನೇಟ್ಸ್ ಬರೋಣ. ಕ್ವಶನ್ ನಂಬರ್ 21. ಕ್ವಶನ್ ನಂಬರ್ 20ಗೆ ಆಪ್ಷನ್ ಏನಾಯ್ತು? ಆಪ್ಷನ್ 1 is correct ಅಥವಾ ಎ ಅಂತನಾದ್ರೂ ಇಂಡಿಕೇಟ್ ಮಾಡಿದ್ದಾರೆ. ಓಕೆ, ಕ್ವಶನ್ ನಂಬರ್ 21 ಕಾರ್ಬೊನೇಟ್ಸ್ ಬರೋಣ. ಆಲ್ಕಲಿ ಮೆಟಲ್ ಕಾರ್ಬೊನೇಟ್ಸ್ Li2CO3 lithium carbonate, sodium carbonate, potassium carbonate, rubidium carbonate, lithium, sodium, potassium, rubidium, cesium carbonate. ಇಲ್ಲಿ ಮೆನ್ಷನ್ ಮಾಡ್ಕೊಂಡಿರಿ. ಡೌನ್ ದಿ ಗ್ರೂಪ್ stability of carbonates increases. Okay, here Li2CO3 easily gives oxide and elimination of carbon dioxide under heat. ಓಕೆ, ಆಪ್ಷನ್ ಅಲ್ಲಂಗೆ ಮೆನ್ಷನ್ ಮಾಡ್ಕೊಂಡಿರಿ. ಆಪ್ಷನ್ ಚೆಕ್ ಮಾಡಿ ಹಾಗೆ. ಎಸ್, ಆಪ್ಷನ್ 1 is correct. ಲಿಥಿಯಂ ಕಾರ್ಬೊನೇಟ್. ಆಪ್ಷನ್ 1 is correct. ಅದನ್ನ ಎ ಅಂತನಾದ್ರೂ ಇಂಡಿಕೇಟ್ ಮಾಡಿ. ಮೆನ್ಷನ್ ಮಾಡ್ಕೊಂಡಿದ್ದೀರಲ್ವಾ? ನೆಕ್ಸ್ಟ್ ಕ್ವಶನ್ ಮೂವ್ ಆಗ್ಬೋದಾ? ಓಕೆ, ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿ. ಕ್ವಶನ್ ನಂಬರ್ 22. ವಿಚ್ ಆಫ್ ದಿ ಫಾಲೋಯಿಂಗ್ ಗಿವ್ಸ್ ಪ್ರೋಪೈನ್ ಆನ್ ಹೈಡ್ರೋಲೈಸಿಸ್? ಹೈಡ್ರೋಲೈಸ್ ಮಾಡಿದಾಗ ಪ್ರೋಪೈನ್ ಗ್ಯಾಸ್ ಬರುತ್ತೆ, ಅದು ಯಾವುದು? ನಿಮ್ಗೆ ಗೊತ್ತಿರಲಿ, ಆಲ್ಕಲೈನ್ ಅರ್ತ್ ಮೆಟಲ್ ಕಾರ್ಬೈಡ್ಸ್ ಅಲ್ಲಿ ಬಂದಾಗ ಮೆಗ್ನೀಷಿಯಂ ಕಾರ್ಬೈಡ್ Mg2C3 magnesium carbide reacts with water to formation of magnesium hydroxide plus C3H4 propine ಫಾರ್ಮೇಶನ್ ಆಗುತ್ತೆ. ಹಾಗಾದ್ರೆ ಮೆಗ್ನೀಷಿಯಂ ಕಾರ್ಬೈಡ್ ಅನ್ನು ವಾಟರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಬರ್ತಕ್ಕಂಥ ಕಂಪೌಂಡ್ ಪ್ರೋಪೈನ್ ಅಂಡ್ ದೆನ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಇಲ್ಲಿ ಪ್ರೋಪೈನ್ ಬರುತ್ತೋ ಆಲ್ಕಲ್ ಗ್ರೂಪ್ ಅಲ್ಲಿ ಯಾವ್ದು ಬರುತ್ತೆ ಅಂತ ಕೇಳ್ತಾರೆ. ಸರ್ ಇದನ್ನ ಹೇಗೆ ಬರೀತೀರಾ ಸರ್? ಪ್ರೋಪೈನ್ ನಿಮ್ಗೆ ಗೊತ್ತಿದೆ. ಪ್ರೋಪ್ ಅಂದ್ರೆ 3 ಕಾರ್ಬನ್ ಆಟಮ್ಸ್, ಐನ್ ಅಂದ್ರೆ ಎಸ್ ಟ್ರಿಬಲ್ ಬಾಂಡ್, ಏನ್ ಅಂದ್ರೆ ಸಿಂಗಲ್ ಬಾಂಡ್, ಈನ್ ಡಬಲ್ ಬಾಂಡ್, ಐನ್ ಟ್ರಿಬಲ್ ಬಾಂಡ್. ನೆಕ್ಸ್ಟ್ ಇನ್ ಬಿಟ್ವೀನ್ ದಿ ಕಾರ್ಬನ್ ಟ್ರಿಬಲ್ ಬಾಂಡ್ ಹಾಕೋಣ. ಓಕೆ, ನೆಕ್ಸ್ಟ್ ಸ್ಯಾಟಿಸ್ಫೈ ಮಾಡೋದಕ್ಕೆ ನಾವು ಹೈಡ್ರೋಜನ್ ಅನ್ನ ತಗೊಂತೀವಿ. ಈ ಕಾರ್ಬನ್ಗೆ ಎಷ್ಟು ಹೈಡ್ರೋಜನ್ ಹಾಕ್ಬೋದು? 1 or 2 or 3. ನಿಮ್ಗೆ ಗೊತ್ತಿರಲಿ, ಕಾರ್ಬನ್ ವೇಲೆನ್ಸಿ 4 ಬಾಂಡ್ ಮಾತ್ರ 4 ಬಾಂಡ್ ಫಾರ್ಮೇಶನ್ ಮಾಡೋ ಕೆಪಾಸಿಟಿ ಮಾತ್ರ ಇರುತ್ತೆ ಕಾರ್ಬನ್ಗೆ. ಬಟ್ ಆಲ್ರೆಡಿ ಕಾರ್ಬನ್ 3 ಬಾಂಡ್ ಫಾರ್ಮೇಶನ್ ಆಗಿದೆ. ಇನ್ನು 1 ಬಾಂಡ್ ಮಾತ್ರ ಹೈಡ್ರೋಜನ್ ಜೊತೆ ಬಾಂಡ್ ಫಾರ್ಮೇಶನ್ ಮಾಡುತ್ತೆ. ಸೆಂಟ್ರಲ್ ಕಾರ್ಬನ್ ಆಟಮ್ ಬನ್ನಿ, 1 2 3 ಅಂಡ್ ದೆನ್ ರಿಮೈನಿಂಗ್ 4 ಆಲ್ರೆಡಿ ಬಾಂಡ್ ಫಾರ್ಮೇಶನ್ ಮಾಡಿದೆ, ಹಾಗಾಗಿ ಹೈಡ್ರೋಜನ್ ನ ಅವಶ್ಯಕತೆ ಇಲ್ಲ ಇಲ್ಲಿ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಕಾರ್ಬನ್ ಸಿಂಗಲ್ ಬಾಂಡ್ ಫಾರ್ಮೇಶನ್ ಮಾಡಿದ್ರೆ ರಿಮೈನಿಂಗ್ 3 ಹೈಡ್ರೋಜನ್.
ಹೈಡ್ರೋಜನ್. ಹಾಗಾಗಿ ಇದನ್ನು ನಾವೇನಂತ ಇಂಡಿಕೇಟ್ ಮಾಡ್ತೀವಿ? ಪ್ರೋಪೈನ್. ಪ್ರೋಪೈನ್. Magnesium carbide reacts with water to formation of propyne hydrocarbon and then magnesium hydroxide. That's why option 2 is correct. Next question number 23 ನೋಡಿ. 22 ಗೆ option 3 is correct ಅಲ್ವಾ? 3 or 2? ಸರಿ, 2. ಮೆಗ್ನೀಷಿಯಂ ಕಾರ್ಬನೇಟ್ ಕಾರ್ಬೈಡ್ ಯಾವ್ದ್ರಲ್ಲಿದೆ? 2 is correct. Question number 23 ನೋಡಿ. Which one of the following statements is not correct? Zinc dissolves in sodium hydroxide solution. Second one, carbon monoxide reduces iron to oxide to iron. Third one, mercury to iodide dissolves in excess of potassium iodide solution. Last, tin 4 chloride is made by dissolving tin solution in concentrated hydrochloric acid ಅಂತ ಇದೆ. ಈಗ 4 ಸ್ಟೇಟ್ಮೆಂಟ್ ಕೂಡ ಒಂದ್ಸರಿ ಅಬ್ಸರ್ವ್ ಮಾಡೋಣ. ನೋಡಿ, ಇಲ್ಲಿ ಈ 4 ಕೂಡ ಪ್ರಾಪರ್ಟಿ ನೋಡ್ಕೊಂಡಿರಿ. ಜಿಂಕ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್, ಈಸಿ ರಿಯಾಕ್ಟ್ ಆಗಿ ಸೋಡಿಯಂ ಜಿಂಕೇಟ್ ಫಾರ್ಮೇಶನ್ ಆಗುತ್ತೆ. ಆಲ್ಮೋಸ್ಟ್ ಆಲ್ ಜಿಂಕ್ ಡಿಸಾಲ್ವ್ಸ್ ಇನ್ ಸೋಡಿಯಂ ಹೈಡ್ರಾಕ್ಸೈಡ್. ನೆಕ್ಸ್ಟ್, ಮರ್ಕ್ಯೂರಿ ಅಯೋಡೈಡ್ Hg(I2) reacts with potassium iodide in the form of potassium tetraiodide mercurate 1. ಓಕೆ, ಇದು ಫಾರ್ಮೇಶನ್ ಆಗುತ್ತೆ ಈಸಿಯಾಗಿ. ದಿಸ್ ಇಸ್ ಆಲ್ಸೋ reacts with potassium iodide. Next, tin reacts with chlorine gas to formation of tin tetrachloride. But tin 2 chloride ಅನ್ನ ನಾವು ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ಟಿನ್ ಸೊಲ್ಯೂಷನ್ ಅನ್ನ ಮಿಕ್ಸ್ ಮಾಡಿದಾಗ ಫಾರ್ಮೇಶನ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ, ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ. ಬಟ್ ಇಲ್ಲಿ ಟಿನ್ ಸೊಲ್ಯೂಷನ್ ಅನ್ನ ಕ್ಲೋರಿನ್ ಗ್ಯಾಸ್ ಜೊತೆ ಪಾಸ್ ಮಾಡಿದಾಗ ಮಾತ್ರ ನಾವೇನಾಗುತ್ತೆ, ಟಿನ್ ಟೆಟ್ರಾಕ್ಲೋರೈಡ್ ಫಾರ್ಮೇಶನ್ ಆಗುತ್ತೆ. ಬಟ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿರೋದು ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಕೊಟ್ಟಿದ್ದಾರೆ. ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ಲ, ಇಲ್ಲಿ ಕ್ಲೋರಿನ್ ಗ್ಯಾಸ್ ಅನ್ನ ತಗೊಳ್ತೀವಿ. ಕ್ಲೋರಿನ್ ಗ್ಯಾಸ್ ಪಾಸ್ಡ್ ಓವರ್ ದಿ ಟಿನ್ ಸೊಲ್ಯೂಷನ್ ಇನ್ ದಿ ಫಾರ್ಮ್ ಆಫ್ ಟಿನ್ ಟೆಟ್ರಾಕ್ಲೋರೈಡ್ ಅಥವಾ ಟಿನ್ 4 ಕ್ಲೋರೈಡ್. ಹಾಗಾಗಿ ಆ ಲಾಸ್ಟ್ ಆಪ್ಷನ್ ರಾಂಗ್ ಆಗುತ್ತೆ. ಇನ್ನೊಂದು ನೋಡಿ, ಕಾರ್ಬನ್ ಮಾನಾಕ್ಸೈಡ್ ರೆಡ್ಯೂಸಸ್ ಐರನ್ ಟು ಆಕ್ಸೈಡ್ ಟು ಐರನ್ ಅಂಡ್ ಆಕ್ಸಿಡೈಸಸ್ ಟು ಕಾರ್ಬನ್ ಡೈಆಕ್ಸೈಡ್. ದಿಸ್ ಸ್ಟೇಟ್ಮೆಂಟ್ ಇಸ್ ಟ್ರೂ. ಅಂದ್ರೆ ಕಾರ್ಬನ್ ಮಾನಾಕ್ಸೈಡ್ ರೆಡ್ಯೂಸ್ ದಿ ಐರನ್ ಟು ಆಕ್ಸೈಡ್. ಐರನ್ ಟು ಆಕ್ಸೈಡ್ ಅಂದ್ರೆ ಆಕ್ಸಿಡೇಷನ್ ಸ್ಟೇಟ್ 2 ಇದೆ, ಇಸ್ ಕನ್ವರ್ಟೆಡ್ ಇಂಟು ಐರನ್. ಐರನ್ ಅಂದ್ರೆ ಆಕ್ಸಿಡೇಷನ್ ಸ್ಟೇಟ್ ಏನಾಯ್ತು, 0 ಆಯ್ತು. ಆಕ್ಸಿಡೇಷನ್ 2 ಇಂದ 0ಗೆ ಕನ್ವರ್ಟ್ ಮಾಡುತ್ತೆ. ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಅಂದ್ರೆ ಇದು ಆಪ್ಷನ್ ಸ್ಟೇಟ್ಮೆಂಟ್ ಯಾವ್ದ್ರಲ್ಲಿ ಇದೆ? ಎಸ್, ಸ್ಟೇಟ್ಮೆಂಟ್ ಇದು 2 ನಲ್ಲಿ ಬರುತ್ತೆ. ನಾನು 4 ಪ್ರಾಪರ್ಟೀಸ್ ಕೂಡ ಸಪರೇಟ್ ಆಗಿ ಬರ್ಕೊಂಡಿದ್ದೀನಿ ಅಷ್ಟೇನೆ, ಬಟ್ ನಾನು ಆರ್ಡರ್ ವೈಸ್ ಬರ್ಕೊಂಡಿಲ್ಲ. ನಿಮಗೆ ಗೊತ್ತಿರಲಿ, ಟಿನ್ 4 ಕ್ಲೋರೈಡ್ ಅನ್ನ ಪ್ರಿಪೇರ್ ಮಾಡ್ಕೋಬೇಕಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಪಾಸ್ ಮಾಡ್ತಾರೆ ಅಂತ ಅಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರಲಿ, ಕ್ಲೋರಿನ್ ಗ್ಯಾಸ್ ಪಾಸ್ಡ್ ಓವರ್ ದಿ ಟಿನ್ ಸೊಲ್ಯೂಷನ್ ಇನ್ ದಿ ಫಾರ್ಮ್ ಆಫ್ ಟಿನ್ ಟೆಟ್ರಾಕ್ಲೋರೈಡ್. ಹಾಗಾಗಿ ಆಪ್ಷನ್ 4 ಏನಿದೆಯಾ ನೋಡಿ, ಆಪ್ಷನ್ 4 ಕ್ವಶನ್ ನಂಬರ್ 23 ನಲ್ಲಿ ಆಪ್ಷನ್ 4, tin 4 chloride is made by dissolving tin solution in the concentrated hydrochloric acid ಅಂತ ಕೊಟ್ಟಿದ್ದಾರೆ. That is wrong. Chlorine gas. ಇಲ್ಲಿ ಕೇಳಿರೋದೇನು, which one of the following statement is incorrect ಅಥವಾ not correct ಅಂತ. That's why ಆಪ್ಷನ್ 4 ಮೆನ್ಷನ್ ಮಾಡ್ಕೊಂಡಿರಿ. ಕ್ವಶನ್ ನಂಬರ್ 24 ನೋಡಿ, in laboratory silicon can be prepared by the reaction. Silicon can be prepared by the reaction. Silicon dioxide reacts with magnesium in the form of magnesium oxide and remaining silicon. ಅಂದ್ರೆ ನಾವು ಸಿಲಿಕಾನ್ ಪ್ರಿಪೇರ್ ಮಾಡ್ಕೋಬೇಕು ಅಂತಂದ್ರೆ ಸಿಲಿಕಾನ್ ಡೈಆಕ್ಸೈಡ್ ಅನ್ನ ಜಸ್ಟ್ ಮೆಗ್ನೀಷಿಯಂ ಮೆಟಲ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಮೆಗ್ನೀಷಿಯಂ ಇದರಲ್ಲಿರ್ತಕ್ಕಂಥ ಆಕ್ಸಿಜನ್ ಎಕ್ಸ್ಚೇಂಜ್ ಆಗಿ ಆಕ್ಸೈಡ್ ಆಗಿ ಫಾರ್ಮೇಶನ್ ಆಗುತ್ತೆ.
ಈ ಆಕ್ಸಿಜನ್ ಕಂಪ್ಲೀಟ್ ಆಗಿ ರಿಮೂವ್ ಆಯ್ತು ಅಂದ್ರೆ ರಿಮೈನಿಂಗ್ ಸಿಗ್ತಕ್ಕಂಥದ್ದು ಯಾವ್ದ್ರಿ? ಸಿಲಿಕಾನ್. ಹೌದಾ? ಆಪ್ಷನ್ ಚೆಕ್ ಮಾಡಿ. ಆಪ್ಷನ್ ಸಿ, ಸಿಲಿಕಾನ್ ವಿತ್ ಮೆಗ್ನೀಷಿಯಂ. ಸಿಲಿಕಾ ವಿತ್ ಮೆಗ್ನೀಷಿಯಂ. ಸಿಲಿಕಾ SiO2 ಸಿಲಿಕಾನ್ ಡೈಆಕ್ಸೈಡ್ ಅನ್ನ ಸಿಲಿಕಾ ಅಂತ ಮೆನ್ಷನ್ ಮಾಡ್ತೀವಿ, ಗೊತ್ತಿರಲಿ ನಿಮಗೆ. ಸಿಲಿಕಾ ಅಥವಾ ಸಿಲಿಕಾನ್ ಡೈಆಕ್ಸೈಡ್. ಸಿಲಿಕಾ ವಿತ್ ಮೆಗ್ನೀಷಿಯಂ ಟು ಫಾರ್ಮೇಶನ್ ಆಫ್ Si. ಆಪ್ಷನ್ ಸಿ 24ಗೆ ಆಪ್ಷನ್ ಸಿ ಅಥವಾ 3 ಅಂತ ಮೆನ್ಷನ್ ಮಾಡಿ. 25 ನೋಡಿ, ದ ಟೈಪ್ ಆಫ್ ಗ್ಲಾಸ್ ಯೂಸ್ಡ್ ಇನ್ ಮೇಕಿಂಗ್ ಲೆನ್ಸಸ್ ಅಂಡ್ ಪ್ರಿಸಮ್. ನೋಡಿ, ಲೆನ್ಸಸ್ ಪ್ರಿಸಮ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಾವು ಫ್ಲಿಂಟ್ ಗ್ಲಾಸ್ ಅನ್ನ ಯೂಸ್ ಮಾಡ್ತೀವಿ. ಫ್ಲಿಂಟ್ ಗ್ಲಾಸ್. ಆಪ್ಷನ್ 1. ನೆಕ್ಸ್ಟ್ ಕ್ವಶನ್ ನಂಬರ್ 26 ನೋಡಿ. ವೆನ್ ಕಾರ್ಬನ್ ಮಾನಾಕ್ಸೈಡ್ is passed over solid caustic soda heated to 200 degrees Celsius, it forms. ಓಕೆ, ಕಾರ್ಬನ್ ಮಾನಾಕ್ಸೈಡ್ CO ನ ಕಾಸ್ಟಿಕ್ ಸೋಡಾ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನ್ ಫಾರ್ಮೇಶನ್ ಆಗುತ್ತೆ? ಅದು 200 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ. ಸರ್, ಹಾಗಾದ್ರೆ ವಾಟ್ ಈಸ್ ಕಾಸ್ಟಿಕ್ ಸೋಡಾ ಅಂತ ಹೇಳಿ. ಕಾಸ್ಟಿಕ್ ಸೋಡಾ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಕಾಸ್ಟಿಕ್ ಸೋಡಾ ಅಂತ ಕರಿತೀವಿ. ಕಾಸ್ಟಿಕ್ ಮೀನ್ಸ್ ಕರೋಸನ್ ಆಕ್ಷನ್ ಆನ್ ಸ್ಕಿನ್. ಕರೋಸನ್ ಅಥವಾ ಬರ್ನ್, ಏಬಲ್ ಟು ಬರ್ನ್, ಏಬಲ್ ಟು ಕರೋಡ್ ಅಂತ ಆ ತರ ಪ್ರಾಪರ್ಟಿ ಇರ್ತಕ್ಕಂಥ ಕಾಂಪೋಸಿಷನ್ ಅನ್ನ ಕಾಸ್ಟಿಕ್ ಅಂತ ಇಂಡಿಕೇಟ್ ಮಾಡ್ತೀವಿ. ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಏನಿದೆಯಲ್ಲಪ್ಪ, ಅದನ್ನ ಟಚ್ ಮಾಡಿ ಹಾಗೆ ಇಟ್ಕೊಳ್ಳಿ. ಒಂದು 10 ಸೆಕೆಂಡ್ ಆರ್ 20 ಸೆಕೆಂಡ್ ಹೀಗೆ ಇಟ್ಕೊಳ್ಳಿ. ಅದನ್ನ ಹಾಗೆ ರಿಮೂವ್ ಮಾಡಿ, ಕೈನ ಕ್ಲೀನ್ ಮಾಡ್ಕೋಬೇಡಿ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, 1 ಗಂಟೆ 1 ಅವರ್ ವೆಯ್ಟ್ ಮಾಡಿ. 1 ಅವರ್ವರೆಗೂ ನೀಟಾಗಿ ಏನು ವಾಶ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದಾದ ನಂತರ ಅದು ಡ್ರೈ ಆದಮೇಲೆ ನಿಮ್ಮ ಸ್ಕಿನ್ ಏನಾಗಿರುತ್ತೆ ಅಂದರೆ, ಐರನ್ ರಸ್ಟ್ ಹಿಡಿದಾಗ ಕಲರ್ ಬಂದಿರುತ್ತೆ ನೋಡಿದ್ರಲ್ಲ, ಐರನ್ ರಸ್ಟ್ ಹಿಡಿದಾಗ ಬ್ರೌನ್ ಕಲರ್ ಬಂದಿರುತ್ತೆ ನೋಡಿ, ಆ ರೀತಿ ಸ್ಕಿನ್ ಇರುತ್ತೆ ಕಂಪ್ಲೀಟ್. ಇನ್ ಕೇಸ್ ನೀವೇನೋ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಪ್ರಿಪ್ರೇಷನ್ಸ್ ಅಲ್ಲಿ, ಅಥವಾ ಏನೋ ಟೆಸ್ಟ್ ಮಾಡ್ತಾ ಇದ್ದೀರಾ, ಸೋಡಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡ್ತಾ ಇದ್ದೀರಾ. ಯೂಸ್ ಮಾಡುವಾಗ ನೀವು ಏನಾದರೂ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಮಾಮೂಲಿ ಬರೀ ಕೈಯಲ್ಲಿ ಮುಟ್ಟಿ ಅದನ್ನ ಹ್ಯಾಂಡ್ ವಾಶ್ ಮಾಡ್ಕೊಂಡಿರಲ್ಲ ಇಮಿಡಿಯೇಟ್ ಆಗಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಕಂಪ್ಲೀಟ್ ನೀವು ಎಲ್ಲೆಲ್ಲಿ ಟಚ್ ಮಾಡಿರ್ತೀರಲ್ಲ ಅಲ್ಲೆಲ್ಲ ಕೂಡ ಬ್ರೌನ್ ಕಲರ್ ಆಗಿರುತ್ತೆ. ಇಟ್ಸ್ ಲೈಕ್ ಎ ರಸ್ಟ್, ಐರನ್ ರಸ್ಟ್ ಹಿಡ್ದಾಗ ಆಗಿರುತ್ತಲ್ಲ ಆ ರೀತಿ ಕಲರ್ ಆಗುತ್ತೆ. ಸರ್, ಅದು ಪರ್ಮನೆಂಟ್ ಆಗಿ ಹಾಗೆ ಇರುತ್ತಾ? ನೋ, ಅಪ್ ಟು 1 ವೀಕ್ ವರೆಗೂ ಹಾಗೆ ಇರುತ್ತೆ. ಆ ಸ್ಕಿನ್ ರಿಮೂವ್ ಆಗೋವರೆಗೂ ಆ ಥರ ಇರುತ್ತೆ ಅಷ್ಟೇ, ಅಪ್ ಟು 1 ವೀಕ್ ವರೆಗೂ. ಹಾಗಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಯೂಸ್ ಮಾಡುವಾಗ ನೀವು ಮುಖಕ್ಕೆ ಟಚ್ ಮಾಡ್ಕೊಳ್ಳೋದು ಹಾಗೆಲ್ಲ ಮಾಡಬೇಡಿ. ಮುಖಕ್ಕೆ ಟಚ್ ಮಾಡಿದ್ರೆ ಮುಖದಲ್ಲಿ ಕಂಪ್ಲೀಟ್ ಇಲ್ಲೆಲ್ಲ ಬ್ರೌನ್ ಕಲರ್ ಹಾಗೆ ಇರುತ್ತೆ ಅಪ್ ಟು 1 ವೀಕ್ ಆರ್ 2 ವೀಕ್ ವರೆಗೂ. ಓಕೆ, ದಟ್ಸ್ ವೈ ಸೋಡಿಯಂ ಹೈಡ್ರಾಕ್ಸೈಡ್ ಹ್ಯಾವಿಂಗ್ corrosion action on skin, that's why we indicate as an caustic soda ಅಂತ ಇಂಡಿಕೇಟ್ ಮಾಡ್ತಾರೆ. ಆ ಕಾಸ್ಟಿಕ್ ಸೋಡಾನ ಕಾರ್ಬನ್ ಮಾನಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ ಚೆಕ್ ಮಾಡಿ. ಕಾಸ್ಟಿಕ್ ಸೋಡಾ NaOH reacts with CO under 200 ಡಿಗ್ರಿ ಸೆಲ್ಸಿಯಸ್ ಅಲ್ವಾ ಕೊಟ್ಟಿರೋದು? ಎಸ್, ಸೋಡಿಯಂ ಫಾರ್ಮೇಟ್ ಫಾರ್ಮೇಶನ್ ಆಗುತ್ತೆ. ಸೋಡಿಯಂ ಫಾರ್ಮೇಟ್ ಅಥವಾ HCOONA. ಅಲ್ಲಿ ವರ್ಡ್ ಆದ್ರೂ ಇಂಡಿಕೇಟ್ ಮಾಡಿರ್ತಾರೆ ಅಥವಾ ಫಾರ್ಮುಲಾನಾದ್ರೂ ಕೊಟ್ಟಿರ್ತಾರೆ. ಫಾರ್ಮುಲಾ ಆದ್ರೆ HCOONA, ವರ್ಡ್ ಆದ್ರೆ ಸೋಡಿಯಂ ಫಾರ್ಮೇಟ್. ಬರ್ಕೊಂಡಿರಿ. ದಟ್ಸ್ ವೈ ಆಪ್ಷನ್ ಚೆಕ್ ಮಾಡಿ, HCOONA. ಆಪ್ಷನ್ ಸಿ ಇಸ್ ಕರೆಕ್ಟ್. ಯಾವುದು? ಕ್ವಶನ್ ನಂಬರ್ 26. ನೆಕ್ಸ್ಟ್ ಕ್ವಶನ್ ನಂಬರ್ 27 ನೋಡಿ. ವಿಚ್ ಈಸ್ ಯೂಸ್ಡ್ ಟು ಪ್ರೊಡ್ಯೂಸ್ ಸ್ಮೋಕ್ ಸ್ಕ್ರೀನ್. ಓಕೆ, ನಿಮಗೆ ಗೊತ್ತಿರಲಿ, ಕ್ಯಾಲ್ಸಿಯಂ ಫಾಸ್ಫೈಡ್ gives ಸ್ಮೋಕ್ ಸ್ಕ್ರೀನ್. ಅದು ಏನಾಗುತ್ತೆ ಅಂದ್ರೆ, ಕ್ಯಾಲ್ಸಿಯಂ ಫಾಸ್ಫೈಡ್ ಫಸ್ಟ್ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರಾಕ್ಸೈಡ್, ನೆಕ್ಸ್ಟ್ ಫಾಸ್ಫೈನ್ ಆಗಿ ಫಾರ್ಮೇಶನ್ ಆಗುತ್ತೆ. ದಟ್ ಫಾಸ್ಫೈನ್ ಫರ್ದರ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಇನ್ ದಿ ಫಾರ್ಮ್ ಆಫ್ P2O5. ಏನ್ ಫಾರ್ಮೇಶನ್ ಆಗುತ್ತೆ ಅಲ್ಲಿ? P2O5. This P2O5 forms
ವೈಟ್ ಡೆನ್ಸ್ ಸ್ಮೋಕ್ ಸ್ಕ್ರೀನ್ ಅಂತ ಕರಿತೀವಿ ಇದನ್ನ. ವೈಟ್ ಡೆನ್ಸ್ ಸ್ಮೋಕ್ ಸ್ಕ್ರೀನ್. ಸ್ಮೋಕ್ ಸ್ಕ್ರೀನ್, ವೈಟ್ ಡೆನ್ಸ್ ಸ್ಮೋಕ್ ಸ್ಕ್ರೀನ್, ಈ ತರ ಫಾರ್ಮೇಶನ್ ಆಗುತ್ತೆ. ಈ ತರ ಫಾರ್ಮೇಶನ್ ಮಾಡ್ತಕ್ಕಂಥ ಕಾಂಪೌಂಡ್ ಅಂತಂದ್ರೆ ಕ್ಯಾಲ್ಸಿಯಂ ಫಾಸ್ಫೈಡ್, ಗೊತ್ತಿರಲಿ. ಕ್ಯಾಲ್ಸಿಯಂ ಫಾಸ್ಫೈಡ್, ಕ್ಯಾಲ್ಸಿಯಂ ಫಾಸ್ಫೈಡ್. ಫಾರ್ಮುಲಾ Ca3P2. ಇದು ಈ ರೀತಿ ಫಾರ್ಮ್ ಮಾಡುತ್ತೆ. ಹಾಗಾಗಿ ಆಪ್ಷನ್ 27ಗೆ ಎ ಇಸ್ ಕರೆಕ್ಟ್. ಓಕೆ. 28 ನೋಡಿ, ಸೋಡಿಯಂ ಆಕ್ಸಲೇಟ್ ಆನ್ ಹೀಟಿಂಗ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಗಿವ್ಸ್. ಸೋಡಿಯಂ ಆಕ್ಸಲೇಟ್ ಅನ್ನ, ಅಂದ್ರೆ ಸೋಡಿಯಂ ಆಕ್ಸಲೇಟ್ ಫಾರ್ಮುಲಾ ಹೀಗಿದೆ, Na2C2O4. Na2C2O4. ಓಕೆ. ಕ್ವೆಶ್ಚನ್ ನಂಬರ್ 28. Na2C2O4 ಅಥವಾ ಸೋಡಿಯಂ ಆಕ್ಸಲೇಟ್ ಬರ್ಕೊಳ್ಳಿ. ಸೋಡಿಯಂ ಆಕ್ಸಲೇಟ್ ಆನ್ ಹೀಟಿಂಗ್ ವಿತ್ sulfuric acid releases carbon monoxide and carbon dioxide. ಓಕೆ. ಇಲ್ಲಿ ಕೇಳಿರೋದು ಯಾವ್ದು ರಿಲೀಸ್ ಆಗ್ತಾ ಇದೆ ಗ್ಯಾಸ್ ಅಂತ. ದಟ್ಸ್ ವೈ ಆಪ್ಷನ್ ಸಿ ಇಸ್ ಕರೆಕ್ಟ್. ಆಪ್ಷನ್ ಸಿ ಇಸ್ ಕರೆಕ್ಟ್ ಫಾರ್ ಕ್ವೆಶ್ಚನ್ ನಂಬರ್ 28. 29 ನೋಡಿ, ಎಕ್ಸ್ಟ್ರಾಕ್ಷನ್ ಆಫ್ ಲೆಡ್ ಬೈ ರಿಡಕ್ಷನ್ ಮೆಥಡ್ ಇಸ್ ಡನ್ ಬೈ ಅಂತ ಇಂಡಿಕೇಟ್ ಮಾಡಿದ್ದಾರೆ. ಎಕ್ಸ್ಟ್ರಾಕ್ಷನ್ ಆಫ್ ಲೆಡ್ ಬೈ ರಿಡಕ್ಷನ್ ಮೆಥಡ್. ಓಕೆ, ನಿಮ್ಗೆ ಗೊತ್ತಿರಲಿ ಗ್ಯಾಲೆನಾ ನಾವು ಯೂಸ್ ಮಾಡ್ತೀವಿ. ಗ್ಯಾಲೆನಾ ಇಸ್ ಒನ್ ಆಫ್ ದಿ ಓರ್ ಆಫ್ ಲೆಡ್. ಗ್ಯಾಲೆನಾ ಇಸ್ ಅಥವಾ ಲೆಡ್ ಸಲ್ಫೈಡ್, ದಿಸ್ ಇಸ್ ಎ ಓರ್ ಆಫ್ ಲೆಡ್. ಇದಷ್ಟೇ ಯೂಸ್ ಮಾಡ್ತೀವಿ. ಇದ್ರ ಜೊತೆ ಬೇರೆ ಕಾಂಪೋಸಿಷನ್ ಏನು ಯೂಸ್ ಮಾಡಲ್ಲ, ಯಾಕಂದ್ರೆ ನಮ್ಗೆ ಬೇಕಾಗಿರೋದು ಲೆಡ್ ಅಷ್ಟೇ. ಲೆಡ್ ಸಲ್ಫೈಡ್ ಅನ್ನ ಮಾತ್ರ ತಗೊಳ್ತೀವಿ. ಹಾಗಾದ್ರೆ ಫಸ್ಟ್ ಆಪ್ಷನ್, ಆಡಿಂಗ್ ಮೋರ್ ಗ್ಯಾಲೆನಾ ಇಂಟು ರಿವರ್ಟಿಬರಿ ಫರ್ನೆಸ್. ದಟ್ ಈಸ್ ಒನ್ ಆಫ್ ರಿವರ್ಬರೇಟರಿ ಫರ್ನೇಸ್ ಅಂತ ಅಂದ್ರೆ ಅದನ್ನ ದಟ್ ಈಸ್ ಒನ್ ಆಫ್ ದಿ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರ್ ಆಫ್ ಲೆಡ್ ಅನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ, ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಬಳಸ್ತೀವಿ. ನೀವು ಐರನ್ ನಲ್ಲಿ ಬ್ಲಾಸ್ಟ್ ಫರ್ನೇಸ್ ಅಂತ ಏನು ಯೂಸ್ ಮಾಡ್ತಿರಲ್ಲ, ಇಲ್ಲಿ ಅದೇ ರೀತಿನೇ ರಿವರ್ಬರೇಟರಿ ಫರ್ನೇಸ್ ಅಂತ ಇಂಡಿಕೇಟ್ ಮಾಡ್ತಾರೆ. ಗ್ಯಾಲೆನಾ ಅಂದ್ರೆ ದಟ್ ಈಸ್ ಒನ್ ಆಫ್ ದಿ ಓರ್ ಆಫ್ ಲೆಡ್, PbS. ಆಪ್ಷನ್ 1 ಈಸ್ ಕರೆಕ್ಟ್. ಬಟ್ ಇಲ್ಲಿ ಸರ್ ನೀವು ಇನ್ನೊಂದು ಗ್ಯಾಲೆನಾ ಅಂತ ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ, ಆಪ್ಷನ್ 3, ಆಡಿಂಗ್ ಮೋರ್ ಗ್ಯಾಲೆನಾ ಅಂಡ್ ಕೋಕ್ ಅಂತ. ಕೋಕ್ನ ಅವಶ್ಯಕತೆನೇ ಇಲ್ಲ ಇಲ್ಲಿ. ಓಕೆ, ಲೆಡ್ ಸಲ್ಫೈಡ್ ಅಲ್ಲಿ ನಮಗೆ ಲೆಡ್ ಇದೆ, ಹಾಗಾಗಿ ಆಪ್ಷನ್ 1 ಈಸ್ ಕರೆಕ್ಟ್. ಕ್ವಶನ್ ನಂಬರ್ 30 ನೋಡಿ, ವಿಚ್ ಗ್ಯಾಸ್ ಈಸ್ ಯೂಸ್ಡ್ ಇನ್ ಎಕ್ಸಸ್ ವಾಟರ್ ಅಂತ ಇದೆ. ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ 1. ಕ್ವಶನ್ ನಂಬರ್ 30, ಆಪ್ಷನ್ 1 ಈಸ್ ಕರೆಕ್ಟ್.